ಸಿಂಹರಾಶಿ. ನೋಡಿ, ಈ ವರ್ಷ ಸಿಂಹರಾಶಿಯವರಿಗೆ ಗೌರವ ಮತ್ತು ಪ್ರತಿಷ್ಠೆ, ಉದ್ಯೋಗ ವ್ಯಾಪಾರದಲ್ಲಿ ಉನ್ನತ ಸ್ಥಿತಿ ಇವರಿಗೆ ಈ ವರ್ಷ. ಹಣಕಾಸು ಹೂಡಿಕೆಯಲ್ಲಿ ಲಾಭ, ಕುಟುಂಬ ಮಕ್ಕಳಿಂದ ಸಂತೋಷ, ಆರೋಗ್ಯ. ಆದರೆ ಸ್ವಲ್ಪ ಹೃದಯಕ್ಕೆ ಹೆಚ್ಚಾಗಿ ಇವರು, ಅವಾಗಲೇ ಹೇಳಿದೆ ನಾನು, ಹಾರ್ಟಿಗೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಮೊನ್ನೆ ತಾನೇ ಗ್ರಹಣ ಆಗಿದೆ ಸಿಂಹರಾಶಿ ಸಿಂಹಲಗ್ನದಲ್ಲಿ. ಕೆಲವರು ಮಿಥುನ ಲಗ್ನ ಅದು ಇದು ಅಂದರು, ಯದ್ಭಾವಂ ತದ್ಭವತಿ, ಅದು ಬೇಡ ನಮಗೆ. ಸಿಂಹರಾಶಿಯವರಿಗೆ ಹಾರ್ಟ್ ಸ್ವಲ್ಪ ಹುಷಾರಾಗಿ, ಏಕೆಂದರೆ ಭಯ ಹಿಡಿಸ್ತಾ ಇಲ್ಲ, ಹುಷಾರಾಗಿರಬೇಕು. ಆಮೇಲೆ ಸ್ವಲ್ಪ ಏನು ಜಿಡ್ಡಿನ ಪದಾರ್ಥ ತಿನ್ನಬಾರ್ದವರು. ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ನೋಡಿ, 1ನೇ ಕೇತು ಬುದ್ಧಿ ಕ್ಲೇಶ, ಅವರು ಅಷ್ಟೇ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. 2ನೇ ಚಂದ್ರ ಸ್ವಲ್ಪ ಧನಹಾನಿ ಕಷ್ಟ ಕೊಡ್ತಾನೆ. 2ನೇ ಬುಧ ಸ್ವಲ್ಪ ಶೋಕ, ಯಾವುದಾದ್ರೂ ಸಾವಿನ ಸುದ್ದಿ ಬರಬಹುದು, ಸ್ವಲ್ಪ ಹುಷಾರಾಗಿರಬೇಕು. 7ನೇ ರಾಹು ಭಯ ಕಲಹ ಕೊಡ್ತಾನೆ. ಆ ರಾಹುಗೆ ನಿಮಗೆ ಸ್ವಾತಿ ನಕ್ಷತ್ರದ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. 8ನೇ ರವಿ ಸ್ವಲ್ಪ ಶರೀರ ಪೀಡೆ. 8ನೇ ಕುಜ ಸ್ವಲ್ಪ ಗಾಡಿಗಳಿಂದ ಸ್ವಲ್ಪ ಹುಷಾರಾಗಿ ಓಡಿಸ್ಕೋಬೇಕು, ಬಿಡ್ತಾರೆ. 8ನೇ ಶನಿ ಭಯ. 9ನೇ ಶುಕ್ರ ದ್ರವ್ಯ ಲಾಭ. 11ನೇ ಗುರು ಹಣ ಕೊಡ್ತಾ ಇದ್ದಾನೆ, ಸ್ವಲ್ಪ ಇವರು ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಆದ್ದರಿಂದ ಇವರು ಸ್ವಲ್ಪ ಆದಷ್ಟು ಇತ್ತು. ಈ ವರ್ಷ ಯುಗಾದಿ ಹಬ್ಬ ಅಂತೂ ತುಂಬ ಲಕ್ಕಿ ವರ್ಷ ಅಂತಲೇ ಹೇಳಬೇಕು. ಇವರಿಗೆ ಎಲ್ಲ ಚೆನ್ನಾಗಿದೆಯಮ್ಮ, ಒಳ್ಳೆ ಫಲ ಇದೆ. ಪರಿಹಾರ ನೋಡಿಮ್ಮ, ಈ ಥರ ಸ್ತೋತ್ರ ಬರುತ್ತೆ ನಿಮಗೆ. ಗ್ರಹಣಾಮಾದಿರಾದಿತ್ಯೋ ಲೋಕರಕ್ಷಣ ಕಾರಕ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ ಓಂ ಸೂರ್ಯಾಯ ನಮಃ ಅಂತಕ್ಕಂಥದ್ದು. ನೋಡಿ, ಇವರು ಗೋಧಿ ಮತ್ತು ತೊಗರಿಬೇಳೆ ಮತ್ತು ಉದ್ದು ಈ ಮೂರನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ನೋಡಿ, ಇವ್ರಿಗೆ ಬಂದು ನಿಮಗೆ ಮಖೆ ಪುಬ್ಬ ಉತ್ತರ ನಕ್ಷತ್ರ ಸಿಂಹರಾಶಿ ಆಗುತ್ತೆ. ಶುಭವಾರ ಬಂದು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಆಗ್ತಕ್ಕಂಥದ್ದು. ಶುಭವರ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭ ದಿಕ್ಕು ಬಂದು ಪೂರ್ವ. ಶುಭ ಸಂಖ್ಯೆ ಬಂದು 3, 5, 9. ಶುಭ ದಿನಾಂಕ ಇವರು ಈ ತಾರೀಕಲ್ಲಿ ನೋಡಿ, 1ನೇ ತಾರೀಕು 1, 4, 10, 13, 19, 22, 28, 31ನೇ ತಾರೀಕು ಇವ್ರು ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ.